2025 ಜನವರಿ 13 ರವಿವಾರವಾದರೆ 2025 ಜುಲೈ 7ನೇ ತಾರೀಕು ಯಾವ ವಾರ ಬರುತ್ತದೆ ಅಂತ ಕ್ವಶನ್ ಅದ. ಸೊ 2025 ಸಾಮಾನ್ಯ ವರ್ಷ ಅದ, ಇದು ಅಧಿಕ ವರ್ಷ ಅಲ್ಲ. ಓಕೆ, ಈಗ ಜನವರಿಯಿಂದ ನಾವು ಎಲ್ಲಿವರೆಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು? ಜನವರಿಯಿಂದ ಜುಲೈ ವರೆಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ನೆಕ್ಸ್ಟ್ ಏಪ್ರಿಲ್, ಮೇ, ಜೂನ್, ಜುಲೈ ಹೊರಗಡೆ ಯಾವ ದಿನ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತ. ಓಕೆ, ಜೂನ್, ಜುಲೈ. ಈಗ ಜನವರಿ ಒಳಗಡೆ 13 ದಿನ ಆಲ್ರೆಡಿ ಆಗ್ಯಾವ. ಜನವರಿ ಒಳಗಡೆ ಟೋಟಲ್ ನಮ್ಗ 31 ದಿನ ಇರ್ತಾವು. 31 ದಿನದಲ್ಲಿ ಆಲ್ರೆಡಿ 13ನೇ ತಾರೀಕು ಗೊತ್ತಾಗೈತಿ. ಬಟ್ ಉಳಿದ ದಿನ ಎಷ್ಟು ಜಂಪ್ ಆಗ್ತಾ ಹೋಗುತ್ತೆ ವಾರ ಅನ್ನೋದನ್ನ ಉಳಿದ ದಿನದ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ 31 ಒಳಗಡೆ 13 ಕಳೆದ್ರೆ ಎಷ್ಟು ಬರುತ್ತೆ? 18 ಬರುತ್ತೆ. ಓಕೆ, ಸೊ ಇವು 18 ಜನವರಿ ಇರುವ ಬೆಸ ಸಂಖ್ಯೆಗಳು. ಓಕೆ, ನೆಕ್ಸ್ಟ್ ಫೆಬ್ರವರಿ, ಇದು ಸಾಮಾನ್ಯ ವರ್ಷ ಐತಂದ್ರೆ 28 ದಿನ ಇರ್ತಾವ. ಇದ್ನ 7ರಿಂದ ಭಾಗಿಸಿದಾಗ 7 4 28, 00 ಶೇಷ ಬೆಸ ದಿನಗಳು ಎಷ್ಟು ಬರುತ್ತೆ? ಶೇಷ 0 ಬರೋದ್ರಿಂದ ಬೆಸ ದಿನಗಳ ಸಂಖ್ಯೆ ಫೆಬ್ರವರಿಯಲ್ಲಿ 0 ಬರುತ್ತೆ. ಅದೇ ರೀತಿ ಮಾರ್ಚ್ ಅಲ್ಲಿ ಏನಾಗುತ್ತೆ? 31 ದಿನ ಬರ್ತಾವು. ಆದ್ದರಿಂದ 7ರಿಂದ ಭಾಗಾಕಾರ ಮಾಡಿದಾಗ 7 4 28, 31 ಒಳಗಡೆ 28 ಕಳೆದ್ರೆ 3 ಬರುತ್ತೆ. ಸೊ ಮಾರ್ಚ್ ಒಳಗಡೆ ಬೆಸ ದಿನಗಳ ಸಂಖ್ಯೆ 3. ಏಪ್ರಿಲ್ ಒಳಗಡೆ ಈ 30 ಅದಾವು. ಸೊ ಬೆಸ ದಿನಗಳ ಸಂಖ್ಯೆ 2. ಮೇ ಒಳಗಡೆ 31 ಇದ್ರ ಬೆಸ ದಿನಗಳ ಸಂಖ್ಯೆ 3. ಜೂನ್ 30 ಅದಾವು. ಸೊ ಅದರಿಂದ ಬೆಸ ದಿನಗಳ ಸಂಖ್ಯೆ 2. ನಾವು ಜುಲೈ 7ನೇ ತಾರೀಕು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಆದ್ದರಿಂದ ನಾವು ಏನ್ ಮಾಡ್ಬೇಕು? ಜುಲೈ 7ನೇ ತಾರೀಕುವರೆಗೆ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ಇವನ್ನೆಲ್ಲ ನಾವು ಆಡ್ ಮಾಡಿದ್ರೆ ಏನಾಗತ್ತೆ? 18 3 21, 21 2 ಕೂಡಿದ್ರ 23, 23 3 26, 2 28, 28 7 35 ಆಗುತ್ತೆ. ಸೊ ಇಲ್ಲಿ ಟೋಟಲ್ ಬೆಸ ದಿನಗಳ ಸಂಖ್ಯೆ 35 ಬಂದದ. ಈ ಬಂದಂತ 35ಅನ್ನ ನಾವು ಈಗ ಏನ್ ಮಾಡ್ಬೇಕಾಗತ್ತ? 35ಅನ್ನ 7ರಿಂದ ಭಾಗಾಕಾರ ಮಾಡ್ಬೇಕು. ಸೊ 7ರಿಂದ ಭಾಗಾಕಾರ ಮಾಡಿದಾಗ 7 5 35 ಆಗುತ್ತೆ. ಶೇಷಗಳು 0 ಬಂದ್ರೆ ನಾವು ಯಾವುದೇ ರೀತಿ ಕೊಟ್ಟಂತ ದಿನದಿಂದ ಮುಂದೆ ಹೋಗುವ ಅವಶ್ಯಕತೆ ಇಲ್ಲ. ಓಕೆ, ಸೊ 0 ಬಂದ್ರೆ ರವಿವಾರ ಇದ್ದಿದ್ದ ರವಿವಾರವೇ ಬರುತ್ತೆ. ಅಕಸ್ಮಾತ್ ಆಗಿ ನಮಗೆ ಶೇಷ 1 ಬಂದಿದ್ರ ರವಿವಾರ ಇದ್ದಿದ್ದು ಸೋಮವಾರ ಒಂದಿನ ಮುಂದೆ ಹೋಗ್ತಿದ್ವಿ. ಬೆಸ ದಿನಗಳ ಸಂಖ್ಯೆ ಇಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು ದಿನ ನಾವು ಏನ್ ಮಾಡ್ತಿದ್ವಿ? ಮುಂದೆ ಹೋಗ್ತಿದ್ವಿ. ಬಟ್ ಈಗ ಏನಾಗಿದೆ? ಇಲ್ಲಿ 0 ಬರೋದ್ರಿಂದ ನೀವು 1 ದಿನ ಅಥವಾ 2 ದಿನ ಈ ತರ ಮುಂದೆ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 0 ಬರುವುದರಿಂದ ಯಾವ ವಾರ ಇರುತ್ತಲ್ಲ ಅದೇ ವಾರ ಇಲ್ಲಿನೂ ಬರುತ್ತ. ಓಕೆ,